ಚೈನಾದವರು ಟೈಪ್ 1 ಡಯಾಬಿಟೀಸ್ ನ ಕ್ಯೂರ್ ಮಾಡಿದ್ದಾರೆ ಸ್ಟೆಮ್ ಸೆಲ್ಸ್ ನ ಯೂಸ್ ಮಾಡ್ಕೊಂಡು. 25 ವರ್ಷದ ಒಂದು ಹುಡುಗಿ ಮೇಲೆ 30 ಮಿನಿಟ್ಸ್ ಒಂದು ಕ್ವಿಕ್ ಪ್ರೊಸೀಜರ್ ಮಾಡ್ತಾರೆ. ಇದಾದ್ಮೇಲೆ ಅವಳ ಬಾಡಿನೇ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. 1 ವರ್ಷ ಮಾನಿಟರ್ ಮಾಡ್ತಾರೆ. ಅವಳ ಬಾಡಿಯಲ್ಲಿ ಗ್ಲೂಕೋಸ್ ಲೆವೆಲ್ ನಾರ್ಮಲ್ ಇತ್ತು. ಟೈಪ್ 1 ಡಯಾಬಿಟೀಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ಇಮ್ಯೂನ್ ಸಿಸ್ಟಮ್ ಬೈ ಮಿಸ್ಟೇಕ್ ಆಗಿ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡೋ ಸೆಲ್ಸ್ ಮೇಲೆ ಅಟ್ಯಾಕ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಇದರಿಂದ ಜನ ಇನ್ಸುಲಿನ್ ಮೇಲೆ ಡಿಪೆಂಡ್ ಆಗೋಂಗಾಗುತ್ತೆ. ರೆಗ್ಯುಲರ್ ಆಗಿ ಇಂಜೆಕ್ಷನ್ಸ್ ನ ಚುಚ್ಕೋಬೇಕಾಗುತ್ತೆ. ಆದ್ರೆ ಈಗ ಆ ಹುಡುಗಿ ಬಾಡಿಯಲ್ಲಿ ಅವಳದೇ ಸೆಲ್ಸ್ ನ ತಗೊಂಡು ಅದನ್ನ ರೀಪ್ರೋಗ್ರಾಮ್ ಮಾಡಿ ಸ್ಟೆಮ್ ಸೆಲ್ಸ್ ನ ಮಾಡಿದ್ದಾರೆ. ಇದು ಬಾಡಿ ಒಳಗೆ ಯಾವುದೇ ಸೆಲ್ಸ್ ಬೇಕಾದ್ರೂ ಟ್ರಾನ್ಸ್ಫಾರ್ಮ್ ಆಗಬಹುದು. ಇದಕ್ಕೆ ಗೈಡ್ ಮಾಡಿ ಹೇಳ್ತಾರೆ ಇದು ಇನ್ಸುಲಿನ್ ಪ್ರೊಡ್ಯೂಸ್ ಮಾಡೋ ಐಲೆಟ್ ಸೆಲ್ಸ್ ಆಗಕ್ಕೆ. ಈ ತರ 1.5 ಮಿಲಿಯನ್ ಲ್ಯಾಬಲ್ ಮಾಡಿರೋ ಸೆಲ್ಸ್ ನ ಆ ಹುಡುಗಿ ಅಬ್ಡಾಮಿನಲ್ ಮಸಲ್ಸ್ ಗೆ ಇಂಜೆಕ್ಟ್ ಮಾಡ್ತಾರೆ. ಬರೀ 3 ತಿಂಗಳಷ್ಟರಲ್ಲಿ ಬಾಡಿಗೆ ಎಷ್ಟು ಇನ್ಸುಲಿನ್ ಬೇಕೋ ಬಾಡಿನೇ ಪ್ರೊಡ್ಯೂಸ್ ಮಾಡೋಂಗಾಗಿತ್ತು. ಬರೀ ಇದು ಒಂದೇ ಕೇಸ್ ಅಲ್ಲ. 59 ಇಯರ್ ಓಲ್ಡ್ ಒಬ್ಬ ಅಂಕಲ್ ಮೇಲೆ ಸೇಮ್ ಪ್ರೊಸೀಜರ್ ನ ಮಾಡಿದ್ದಕ್ಕೆ ಅವ್ರಿಗಿದ್ದ ಟೈಪ್ 2 ಡಯಾಬಿಟಿಸ್ ಕ್ಯೂರ್ ಆಗಿದೆ.